ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಹೊಸ ಡಿಸೈನ್ ಟ್ರೈ ಮಾಡೋಣ ಅಂದ್ಬಿಟ್ಟು. ಇದು ತುಂಬ ಸಿಂಪಲ್ ಆಗಿದೆ. ಇದು ಸ್ಯಾರಿ ಬಂದು ಯೆಲ್ಲೋ ಮತ್ತು ಪಿಂಕ್ ಮೈಸೂರು ಸಿಲ್ಕ್ ಸ್ಯಾರಿ. ಅವರೂ ತುಂಬ ಸಿಂಪಲ್ ಆಗಿ ಕೇಳಿದ್ದಾರೆ. ಬೇಸಿಕ್ ನಾವು ಒಂದು ಕಂಬ ಏನು ಹೇಳ್ತೀವಿ ಡಬಲ್ ಕ್ರೋಶೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು. ಕುಚ್ಚಿಲ್ಲ, ಆರಾಮಾಗಿ ಹಾಕ್ಬೋದು. ಎಲ್ಲರೂ ಟ್ರೈ ಮಾಡ್ಬೋದು. ಇದು ನೋಡೋದಕ್ಕೆ ಸ್ವಲ್ಪ ಲೋಟಸ್ ತರ ಕಾಣಿಸುತ್ತೆ. ನಾನಿಲ್ಲಿ ಯೆಲ್ಲೋ ಮತ್ತೆ ಪಿಂಕ್ ದಾರನ ಸುತ್ತಿಟ್ಕೊಂಡಿದ್ದೀನಿ. 6 ಎಳೆ ದಾರ ಮಾಡಿಕೊಂಡು ಸುತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ನಾವೇನು ಮಾಡಬೇಕು, 10ನೇ ನಂಬರ್ ಕ್ರೋಶೆ ತಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾವು ಫಸ್ಟು ಸೀರೆಗೆ ಲಾಕ್ ಮಾಡಿ ನಾಟ್ ಹಾಕಿ ಇಟ್ಕೊಂಡಿರೋ ದಾರನ ತಗೊಂಡು ಲಾಕ್ ಮಾಡ್ಕೋಬೇಕು. ಅಂದರೆ ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳೋದು. ಇದಾದ್ಮೇಲೆ 2ನೇ ಸಲ ಮತ್ತೆ ಸೆಕೆಂಡ್ ಟೈಮ್ ಲಾಕ್ ಮಾಡಿಟ್ಕೊಳ್ಳೋದು. ಇದಾದ್ಮೇಲೆ 3 ಚೈನ್ ಹಾಕಬೇಕು. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 3 ಚೈನ್ಸ್ ಹಾಕಬೇಕು. 1 2 3. ಈಗ ನಾವು ಇಲ್ಲಿಂದ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗೋದು. ಒಂದು 3 ಇಂದ 4 ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. 5 ತುಂಬ ದೊಡ್ಡದಾಗಿ ಬರುತ್ತೆ. ಸೊ ಇಲ್ಲಿಂದ 4 ಟೈಮ್ಸ್ ಡಬಲ್ ಕ್ರೋಶ ಮಾಡ್ಕೊಂಡು ಹೋಗ್ಬೋದು. 2 3. ಆಮೇಲೆ ಇದು ತುಂಬ ಸ್ವಲ್ಪ ಪಕ್ಕ ಹಾಕೊಂಡು ಬರಬೇಕು. ತುಂಬ ಇದಾಗಿ ಅಂದರೆ ತುಂಬ ದೂರ ಹಾಕೋದು ಬೇಡ. ಇದಾದ್ಮೇಲೆ ಈಗ 4 ಟೈಮ್ಸ್ ಆಗಿದೆ. 4 ಆಗಿದೆ. ಈಗ ಒಂದು ನಿಮಗೆ ಇಷ್ಟ ಆದರೆ ಮೆಟಲ್ ಬೀಡರು ಯೂಸ್ ಮಾಡ್ಬೋದು, ಅಥವಾ ಗೋಲ್ಡನ್ ಬೀಡರು ಯೂಸ್ ಮಾಡ್ಬೋದು. ಈಗ ಬೀಡ್ ಒಂದು ಹಾಕಿದೆ, ನಾರ್ಮಲ್ ಬೀಡ್ ಮೀಡಿಯಂ ಸೈಜ್ ಹಾಕಿ ಈಗ ಮತ್ತೆ ನಾವು ಕ್ರೋಶ ಮೇಲೆ ಒಂದ್ಸಲ ದಾರ ಸುತ್ಕೊಂಡು ಮಾಮೂಲಿ ಡಬಲ್ ಕ್ರೋಶನ ಮಾಡ್ಕೊಂಡು ಹೋಗ್ಬೋದು. ಪಕ್ಕ ಮಾಡ್ಕೊಂಡು ಹೋಗ್ಬೋದು. ಆದರೆ ಓವರ್ಲ್ಯಾಪ್ ಬೇಡ. ಪಕ್ಕ ಅಂದರೆ ಏನು ಹೇಳ್ತೀವಿ ನಾವು, ಒಂದ್ರ ಪಕ್ಕ ಒಂದು ಜೋಡಿಸ್ಕೊಂಡು ಹೋಗ್ತೀವಲ್ಲ, ಆ ರೀತಿ ಮಾಡ್ಕೊಂಡು ಹೋಗ್ಬೇಕು. ಇದು ನೋಡೋದಕ್ಕೂ ಲೋಟಸ್ ಶೇಪಲ್ಲಿ ಬರುತ್ತೆ. ಆಮೇಲೆ 2 3 4 ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಏನು ಚೈನ್ ಹಾಕೋದಿಲ್ಲ. ಜಸ್ಟ್ 2 ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು 4 ಡಬಲ್ ಕ್ರೋಶೆ, 1 ಬೀಡ್, 4 ಡಬಲ್ ಕ್ರೋಶೆ ಮತ್ತೆ 1 ಬೀಡ್ನ ಹಾಕೊಂಡು ಹೋಗ್ಬೋದು. ಅಂದರೆ ಸ್ವಲ್ಪ ಸ್ಲ್ಯಾಂಟಿಂಗ್ ಆಗಿ ತಗೋಬೇಕಾದ್ರೆ ಅಷ್ಟೇ. ನೋಡಿ ಈ ರೀತಿ 1 2 3 4 ಆಯ್ತು. ಇವಾಗ 1 ಬೀಡ್ ಹಾಕೋ. ಬೀಡ್ನ ಈಗ ಇನ್ಸರ್ಟ್ ಮಾಡೋಣ. ಬೀಡ್ನ ಇನ್ಸರ್ಟ್ ಮಾಡಿ ಅಗೇನ್ 4 ಡಬಲ್ ಕ್ರೋಶಗಳು ಮಾಡ್ಕೊಂಡು ಹೋಗೋದು. 1 2 3
4 4 ಆಯ್ತು. ನೋಡಿ ಈ ರೀತಿ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸುತ್ತೆ ಅಂದ್ರೆ ಇದು ತುಂಬಾ ಪುಟ್ಟದಾಗಿದೆ. ಇದನ್ನೆಲ್ಲ ಫುಲ್ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಕಲರ್ ಹೇಗೆ ಆಡ್ ಮಾಡೋದನ್ನ ತೋರಿಸ್ತೀನಿ. ನೋಡಿ ಇವಾಗ ಒಂದು ಕಲರ್ ಕಂಪ್ಲೀಟ್ ಮಾಡಿ ಈ ತರ ಕಾಣಿಸುತ್ತೆ. ಅದನ್ನ ನಾನು 5 ಪಾರ್ಟ್ ಆಗಿ ಕನ್ವರ್ಟ್ ಇದು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಏನಂದ್ರೆ ಅವ್ರು ಕಸ್ಟಮರ್ ಹೇಳಿದ್ರು ನಂಗೆ ಡಬಲ್ ಕಲರ್ ಅಲ್ಲೇ ಬೇಕು ಅಂತ ಹೇಳಿ. ಸೊ ನಾನು ಅದಕ್ಕೆ 5 ಪಾರ್ಟ್ ಆಗಿ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೆ. ಸೊ ನಾನು ಇವಾಗ ಇನ್ನೊಂದ್ಸಲ ಲಾಸ್ಟಲ್ಲಿ ಇನ್ನೊಂದು ಹಾಕ್ಬಿಟ್ಟು ನೆಕ್ಸ್ಟ್ ಬೇರೆ ಕಲರ್ ಜಾಯಿನ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಎಷ್ಟು ಸಾಧ್ಯನೋ ಅಷ್ಟು ಸಿಂಪಲ್ ಆಗಿ ಹಾಕೋದನ್ನ ತೋರಿಸ್ಕೊಡ್ತೀನಿ. ಈಗ 4 ಆಯ್ತು. 4 ಡಬಲ್ ಕ್ರೋಶಾ ಆದ್ಮೇಲೆ ಒಂದು ಬೀಡ್ ಹಾಕಿ ಇವಾಗ ಮತ್ತೆ 4 ಡಬಲ್ ಕ್ರೋಶಗಳ ಹಾಕೊಂಡು ಹೋಗೋದು. ಟೂ ಆಯ್ತು, 3 4 ಡಬಲ್ ಕ್ರೋಶಾ ಆಯಿತು. 4 ಡಬಲ್ ಕ್ರೋಶಾ ಆದಮೇಲೆ ಈಗ ಇದು ಒಂದು ಎಳೆ ಬಿಚ್ಕೊಂಡ್ರು ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್. ನೋಡಿ ಅದಕ್ಕೆ ನೀಟಾಗಿ ಎಳೆ ಅಂದರೆ ಒಂದು ಬರದೇ ಇರೋ ಥರ ನೀಟಾಗಿ ಎಳ್ಕೋಬೇಕು. ಕ್ರೋಶಾ ಹಾಕಿ ನಾವು ತೆಕ್ಕೋಬೇಕಾದ್ರೆ ನೀಟಾಗಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಎಲ್ಲಿ ಒಂದು ಎಳೆ ಬಿಟ್ಕೊಂಡ್ರು ಅದು ಡಿಸೈನು ಲುಕ್ ಹೊಟ್ಟೋಗುತ್ತೆ ಅಂದ್ಬಿಟ್ಟು ರಿಮೂವ್ ಮಾಡಿ ಮತ್ತೆ ಹಾಕಿದ್ದೀನಿ. ಬೀಡ್ ಹಾಕಿದ್ಮೇಲೆ ಈಗ 4 1 2 3 and 4. ಈಗ ಕಂಪ್ಲೀಟ್ ಆಯಿತು. ಇದು ಕಂಪ್ಲೀಟ್ ಆದಮೇಲೆ ನಾನು ಕಟ್ ಮಾಡಿ ನಮ್ಮ ಕಡೆಗೆ ಎಳ್ಕೋಬೇಕು. ನಮ್ಮ ಕಡೆಗೆ ಎಳ್ಕೊಂಡಾಗ ಅದು ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ನೆಕ್ಸ್ಟ್ ನಾವು ಪಿಂಕ್ ಕಲರ್ದು 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಲ್ಲ ಅದನ್ನ ಇದಕ್ಕೆ ನಾಟ್ ಹಾಕೊಂಡು ಜಾಯಿನ್ ಮಾಡ್ಕೋಬೇಕು. ನೋಡಿ ಏನಿಲ್ಲ, ಎಷ್ಟು ಸಾಧ್ಯ ಸಿಂಪಲ್ ಆಗಿ ತೋರಿಸೋದಕ್ಕೆ ಅಷ್ಟು ಸಿಂಪಲ್ ಆಗಿ ಟ್ರೈ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬೇಕಾದ್ರೆ ಕಮೆಂಟಲ್ಲಿ ತಿಳಿಸಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ಇಷ್ಟೇ, ಅದು ಹತ್ತಿರಕ್ಕೆ ತಗೊಂಡು ನಾವು ನಾಟ್ ಹಾಕಿದ್ಮೇಲೆ ಅದನ್ನು ಕಟ್ ಮಾಡಿ ತೆಗೆದ್ಬಿಡೋದು. ಇದಕ್ಕೆ ನಾವು ಆಮೇಲೆ ಲಾಸ್ಟ್ನಲ್ಲಿ ಗ್ಲೂ ಹಾಕಿ ಸ್ಟಿಕ್ ಮಾಡಬೇಕು ಫ್ರೆಂಡ್ಸ್. ಇವಾಗ ಮತ್ತೆ ನಾವು ದಾರನ ಬ್ಯಾಲೆನ್ಸ್ ಮಾಡಿಕೊಂಡು ಇವಾಗ ಲಾಸ್ಟಲ್ಲಿ ಏನು ನಾವು ಚೈನ್ ಹಾಕಿದ್ವಿ ಅಂದರೆ ಕಂಬ ಹಾಕಿದ್ವಿ ಅಲ್ಲ ಡಬಲ್ ಕ್ರೋಶದು, ಅದ್ರ ಮೇಲೆ ಒಂದು ಲೂಪ್ ಹೋಲ್ ಥರ ಕಾಣಿಸುತ್ತೆ. ಅದರ ಮೇಲ್ಗಡೆಯಿಂದ ನಾವು ಕ್ರೋಶನ್ ಹಾಕಿ ಎಳ್ಕೊಂಡಾಗ ಇದು ಪಿಂಕ್ ಕಲರ್ ದಾರನ ಎಳ್ಕೊಂಡಾಗ ಒಂದು ಲೂಪ್ ಕ್ರಿಯೇಟ್ ಆಗುತ್ತೆ. ಸೊ ಅಲ್ಲಿಂದ ನಾವು ಕಂಟಿನ್ಯೂ ಅದೇ ಥರ ಸ್ಲ್ಯಾಂಟಿಂಗ್ ಡಬಲ್ ಕ್ರೋಶೆ ಏನು ಮಾಡ್ತಾ ಹೋಗ್ತೀವಿ, ಆ ಡಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗೋದು. 1 2 3 4. ಈಗ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಮತ್ತೆ 4 ಕಂಬ ಆದಮೇಲೆ ನಾವಿವಾಗ ನೆಕ್ಸ್ಟ್ ಕಂಟಿನ್ಯೂ ಹಾಗೇನೆ ನಾನು ಎಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡಿದ್ದೀನೋ ಅಲ್ಲಿವರೆಗೂ ಪಿಂಕ್ ಕಲರ್ ಕಂಟಿನ್ಯೂ ಮಾಡಿದ್ದೀನಿ. ಮತ್ತೆ ಎಲ್ಲೋ, ಮತ್ತೆ ಪಿಂಕ್, ಮತ್ತೆ ಎಲ್ಲೋ. ನಾನು 5 ಪಾರ್ಟ್ ಆಗಿ ಹಾಕೊಂಡಿದ್ದೀನಿ. ಇಲ್ಲ ಗ್ಲೂ ಹಾಕಿ ನಾವು ಸ್ಟಿಕ್ ಮಾಡಬೇಕು ಫೈನಲ್ ಆಗಿ. ಎಲ್ಲ ಕಂಪ್ಲೀಟ್ ಆದಮೇಲೆ ಅನ್ನೋದನ್ನ ತೋರಿಸ್ತೀನಿ ಲಾಸ್ಟಿಗೆ, ಯಾವ ರೀತಿ ನಾವು ಗ್ಲೂ ಹಾಕಿ ಕಂಪ್ಲೀಟ್ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಕಂಪ್ಲೀಟ್ ಮಾಡಿ ಗ್ಲೂ ಹಾಕಿ ಎಲ್ಲ ಮಾಡಿದ್ದೀನಿ. ನೋಡಿ ಯಾವ ರೀತಿ ಕಾಣುತ್ತೆ ಡಬಲ್ ಕಲರಲ್ಲಿ ಅಂತ.
ನೀವು ಗ್ಲೂ ಹಾಕಿ ಸ್ಟಿಕ್ ಮಾಡಾದ್ಮೇಲೆ ಜಾಯ್ನಿಂಗಲ್ಲೂ ನಿಮ್ಗೇನು ಗೊತ್ತಾಗೋದಿಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸುತ್ತೆ. ವೇರ್ ಮಾಡಿದಾಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಲೇಯರಲ್ಲೂ ಚೆನ್ನಾಗಿ ಕಾಣಿಸುತ್ತೆ ಮತ್ತು ನೀವು ಯಾವ ರೀತಿ ಉಟ್ರೂ ಚೆನ್ನಾಗಿ ಕಾಣಿಸುತ್ತೆ. ಪಿನ್ ಮಾಡಿಟ್ರೂ ಲುಕ್ಕಾಗಿ ಕಾಣಿಸುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ದ ಸಪೋರ್ಟ್.